ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಫ್ಟರ್ ಮಂಗಳೂರು ವ್ಲಾಗ್ ಆದಮೇಲೆ ನಾನು ಇವಾಗ ಮಾಡ್ತಿರೋದು. ಆ್ಯಂಡ್ ಮಂಗಳೂರಿಗೆ ಹೋಗೋ ಟೈಮಲ್ಲಿ ನಾನು ಫಿಟ್ನೆಸ್ ವ್ಲಾಗ್ಸ್ನ ಮಾಡ್ತಾಯಿದ್ದೆ. ಬಟ್ ಇವಾಗ ಅದು ಕೂಡ ನಿಲ್ಲಿಸ್ಬಿಟ್ಟಿದ್ದೀನಿ. ಆ್ಯಂಡ್ ನಿಲ್ಲಿಸಿದ್ದೆ ನಾನು ಮತ್ತೆ ನಂದು ಸ್ಟಾರ್ಟ್ ಆಗಿದೆ. ಮತ್ತು ನಾನು ಅದೇ ಒಂದು ಟ್ರ್ಯಾಕಲ್ಲಿ ಹೋಗೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ. ಇವತ್ತಿಂದ 75 ಡೇಸ್ ಹಾರ್ಡ್ ಚಾಲೆಂಜ್ನ ಮಾಡ್ತಾಯಿದ್ದೀನಿ. ನಾರ್ಮಲ್ ಚಾಲೆಂಜ್ ಅಲ್ಲ, ಹಾರ್ಡ್ ಚಾಲೆಂಜ್. ಓಕೆ, ಇವತ್ತು ಸ್ವಲ್ಪ ಬೇಗ ಎದ್ದೊಳಕ್ಕಾಗಲಿಲ್ಲ. ನಾಳೆಯಿಂದ ಸ್ವಲ್ಪ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. 75 ಡೇಸ್ ಹಾರ್ಡ್ ಚಾಲೆಂಜ್ ಅಂತಂದರೆ ನಾನು ಡೇ ಫಸ್ಟಿಂದನೇ ಸ್ವಲ್ಪ ಆಗೋದಿಲ್ಲ. ಅದೇನಾಗುತ್ತೆ ಅಂದರೆ ಡೇ ಫಸ್ಟ್, ಡೇ 2, ಡೇ 3, ಡೇ 4 ಲೈಕ್ ಈ ಥರ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಎವ್ರಿ ಡೈಲಿ ವ್ಲಾಗ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ಮೇಲೆ. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದು ಏನು ಅಂತಂದರೆ, ಎಲ್ಲ ಆಗಿದೆ ಗೊತ್ತಾ. ಇವಾಗ ಹಸ್ಬೆಂಡ್ ಬರ್ತ್ಡೇ ಆಯಿತು, ನಾನು ಸರ್ಪ್ರೈಸ್ ಮಾಡಿತ್ತು, ಹಸ್ಬೆಂಡ್ ನಾನು ಹೊರಗೆ ಹೋಗಿ ಬಂದಿದ್ದು ಎಲ್ಲ ಆಗಿದೆ. ಸೊ ಇವಾಗ ಇಂಟ್ರೋ ವೀಡಿಯೋ ಮಾಡ್ತಾ ಇದ್ದೀನಿ. ಆ ವೀಡಿಯೋಸ್ ಎಲ್ಲ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಓಕೆನಾ? ಶ್ರಾವಣಿ ಸ್ಕೂಲಿಂದ ಬಂದಿದ್ದೆ. ಶ್ರಾವಣಿನ ಕರ್ಕೊಂಡು ನಾನು ಬಂದಿದ್ದೆ ಬಜಾರಿಗೆ. ಬಿಕಾಸ್ ಹಸ್ಬೆಂಡ್ಗೆ ಗಿಫ್ಟ್ ತೊಗೊಂಡು ಬರೋಣ ಅಂತ. ಸಿಟಿಗೆ ಹೋಗಬೇಕು ಅಂತ ಅಂದ್ಕೊಂಡೆ, ಏನಾದರೂ ಸ್ಪೆಷಲಾಗಿ ತೊಗೊಳ್ಳೋಣ ಅಂತ. ಬಟ್ ಹೋಗೋದಕ್ಕೆ ನಂಗೆ ಅಷ್ಟು ಟೈಮ್ ಸಿಗಲಿಲ್ಲ. ಆ್ಯಂಡ್ ಇವತ್ತು ಡ್ಯಾನ್ಸ್ ಕ್ಲಾಸ್ ಕೂಡ ಇರಲಿಲ್ವಲ್ಲ. ಸೊ ಅದಕ್ಕೆ ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಸ್ಬೆಂಡ್ಗೆ ಹಾರ್ಸ್ ತೊಗೊಂಡಿದ್ದೀನಿ. ಹಾರ್ಸ್ಗಳು 3, ಅದು ಲೈಕ್ ಲಕ್ಕಿ ಅಂತಾರೆ. ಲೈಕ್ ಅದು ನೋಡಿದಾಗೆಲ್ಲ ಅಂದ್ಕೊಂಡಿದ್ದಾಗತ್ತೆ ಅಂತ. ಸೊ ಮುಂಚೆಯಿಂದ ನನಗೆ ಮನೆಗೆ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಹಸ್ಬೆಂಡ್ ಕೂಡ ಕ್ಯಾಬಿನಲ್ಲಿ ಇಟ್ಕೊಳ್ತಾರೆ, ಅವ್ರ ಕ್ಯಾಬಿನಲ್ಲಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಈ ಒಂದು ಸಿಚುವೇಷನಲ್ಲಿ ತೊಗೊಂಡಿದ್ದು ಇನ್ನೂ ಖುಷಿ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಅವ್ರಿಗೆ ಇಷ್ಟ. ಅವ್ರಿಗೆ ಈ ಥರ ಗಿಫ್ಟ್ಗಳಂದರೆ ಯಾವುದು ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗಲ್ಲ. ಆ್ಯಂಡ್ ತುಂಬ ಅವ್ರಿಗೆ ಗಿಫ್ಟೆಲ್ಲ ಅದೆಲ್ಲ ಇಷ್ಟನೇ ಆಗಲ್ಲ. ಸೊ ಚಂದು ಡ್ಯಾಡಿ ಬರ್ತ್ಡೇಗೆಲ್ಲ ಫುಲ್ಲು ರೆಡಿ ಮಾಡ್ತಾವನೆ. ಹೌಸ್ ಚಂದು, ಏನು ಹೆಂಗೆ ಫೀಲ್ ಅನ್ನಿಸ್ತೈತೆ ನಿಮಗೆ? ನಿಮ್ಮ ಡ್ಯಾಡಿ ಬರ್ತ್ಡೇಗೆ ಇಷ್ಟೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ರಲ್ಲ, ಚೆನ್ನಾಗಿ ಅನ್ನಿಸ್ತೈತಾ? ಓಕೆ, ನಾನು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟೆಲ್ಲ ಕಾಣಿಸ್ತಾರೆ? ಹೋಗಿ ಅಡುಗೆ ಮಾಡಬೇಕು ಇವಾಗ. ಸೊ ಚಂದುಗೆ ಬೆಲೂನ್ಸ್ ಎಲ್ಲ ಬ್ಲೋ ಮಾಡೋದಕ್ಕೆ ಕೊಟ್ಟಿದ್ದೀನಿ ಒಳಗಡೆ. ಆ್ಯಂಡ್ ನಾನು, ಮೈನಾ, ಶ್ರಾವಣಿ ಅಡುಗೆ ರೆಡಿ ಮಾಡ್ತಾಯಿದ್ದೀವಿ. ಅವರೆಕಾಳು ಸುಲ್ಬಿಟ್ಟು ಇದಕ್ಕೆ ಬಿಟ್ಟು ನೀಟಾಗಿ ಈ ಥರ ನೆನೆಸಿಟ್ಟಿದ್ದೆ ನಾನು ಈವ್ನಿಂಗೆ. ಹಸ್ಬೆಂಡ್ಗೆ ಅವರೆಕಾಳು ಸಾರು ಕೂಡ ತುಂಬ ಇಷ್ಟ. ಅವರೆಕಾಳು ಸಾರು ಅದ್ರ ಜೊತೆ ಮುದ್ದೆ ಅಂದರೆ ತುಂಬಾ ಇಷ್ಟ. ಸೊ ಅವ್ರಿಗೆ ಫೇವ್ರೇಟ್ ಅಡುಗೆ ಮಾಡೋಣ ಅಂತ ಹೇಳಿ, ಫೇವ್ರೇಟ್ ಅಂತ ಅಲ್ಲ ಬಟ್ ಇಷ್ಟವಾಗಿ ತಿಂತಾರೆ. ಅವ್ರಿಗೆ ಯಾವುದು ಫೇವ್ರೇಟ್ ಅನ್ನೋದೇ ಗೊತ್ತಿಲ್ಲ. ನಾನು ಮಕ್ಕಳು ಲೈಕ್ ಡಯಟ್ ಕೋಕ್ನ ಈ ಥರ ಹಾಕ್ಕೊಂಡು ಕುಡಿತಾ ಇದ್ದೀವಿ ಸ್ವಲ್ಪ. ಇವತ್ತು ಹಸ್ಬೆಂಡ್ ಬರ್ತ್ಡೇ ಅಲ್ವಾ. ಸೊ ನನಗೂ ಸ್ವಲ್ಪ ಲೈಕ್ ಚೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಕೆಲ್ಲ ತಿಂದೆ ಹೆಂಗಿರೋದಲ್ವಾ. ಸೊ ಅದಕ್ಕೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ತಿಂತೀನಿ. ಜಾಸ್ತಿ ತಿನ್ನಬಾರ್ದು ಅಲ್ಲಿಗೂ ಕೂಡ. ಸೊ ಹಸ್ಬೆಂಡ್ ಫೈನಲಿ ಕೊನೆಗೂ ಬಂದರು. ಸರ್ಪ್ರೈಸ್ ಅನ್ನಿಸ್ತೋ ಇಲ್ವೋ, ಅಷ್ಟು ಎಕ್ಸ್ಪ್ರೆಸಿವ್ ಅಲ್ಲ ಅಲ್ವಾ ಅವರು. ಸೊ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಓಕೆ, ನನಗೆ ಗೊತ್ತಾಯಿತು ಒಳಗೊಳಗೆ ಅವ್ರಿಗೆ ಖುಷಿ ಆಗ್ತಿದೆ ಅಂತ. ಖುಷಿ ಪಟ್ಟರು ಎಲ್ಲ ನೋಡಿ ಕೇಕೆಲ್ಲ. ಬರೀ ನೀನು ಆ ಕಡೆ ಕೂತ್ಕೋಗು, ರೆಡಿ ಬರ್ತಿಲ್ಲ. ತಿಂದುಬಿಟ್ಟು ಚೆನ್ನಾಗಿ. ಇನ್ನೆಷ್ಟು 3 ಮಿನಿಟ್ಸ್ ಇದೆ? 2 ಮಿನಿಟ್ಸ್. ಎಷ್ಟು ನೋಡ್ಬೋದ? ಇದಿತ್ತು ಆಮೇಲೆ ಪ್ರೆಸ್ ಮಾಡಬೇಕು. ಬಿಕಾಸ್ ಸ್ಲೀಪಿಂಗ್ ಟೈಮ್ ಇನ್ನು 1 ಮಿನಿಟ್ 1 ನಿಮಿಟ್ ಐತೆ. ಅವಳೇನೋ ಹೇಳೋದು ರಕ್ಷಿತಾ, ನಿಮಿಷನೇನೋ ಅಂತಾಳೆ. ಮಿನಿಷಾ ಅಂತಾಳೆ. ಮನೆ ಕಾಣ್ತಲ್ಲ, ಹಂಗೆ ಕುತ್ಕೊಳೋದು. ಹ್ಯಾಪಿ ಬರ್ತ್ಡೇ ಟು ಯು. ಆಯಿತು, ಹ್ಯಾಪಿ ಬರ್ತ್ಡೇ ಟು ಯು. ಹೇಳು. ಈ ವರ್ಷ ಎಲ್ಲ ನೀನು ಅಂದ್ಕೊಂಡಿದ್ದೆಲ್ಲ ಇದು ನೋಡ್ದೋಗಿಲ್ಲ. ನೀನು ಅಂದ್ಕೊಂಡಿದ್ದೆಲ್ಲ ಓಪನ್ ಮಾಡೋಣ. ನಾನು ಓಪನ್ ಮಾಡ್ತೀನಿ. ಟಿಶ್ಯೂ ಎತ್ಕೊಂಡ್ಬಂದ ಕೂಡ ಬೇಗ ಇರು. ಊಟ ಮಾಡ್ತಾನೆ.
ನಿಮ್ಮ ಕಡೆ ಅರಿಬೇಕು. ಬೋಲ್ ಟೈಪ್ ತಂದ್ಬಿಟ್ಟಿದ್ದೀರಾ? ಹಾಂ, ಅದು ಜಾಸ್ತಿ ಇರಬೇಕು ಅಂದರೆ 3 ಇದ್ದರೆ ಅದೃಷ್ಟ. ಅದು ನೋಡಿದವಾಗ ಎಷ್ಟು ಕಲರು? ರೇಂಬೋ. ಒಂದು 15 ಡೇಸ್ ಆದಮೇಲೆ ಏನೋ ನಾನು ಮತ್ತೆ ಸ್ವೀಟ್ ಶುಗರ್ನ ತಿಂತಾಯಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ಇವತ್ತೊಂದು ದಿನ ರಾತ್ರಿ ಕೇಕ್ನ ಕಟ್ ಮಾಡಿ ತಿಂದು ಮುಗಿಸಿ ಬೆಳಗ್ಗೆ ಎದ್ದಿದ್ದೆ. ಬೇಗ ಎದ್ದೊಳಕ್ಕಾಗಲಿಲ್ಲ, ಬಿಕಾಸ್ ಲೇಟಾಗಿ ಮಲ್ಕೊಂಡಿದ್ವಲ್ಲ ಅದಕ್ಕೆ. ಆಮೇಲೆ ಹಸ್ಬೆಂಡ್ ರೆಡಿ ಆಗಿದ್ದರು, ಟೆಂಪಲ್ಗೆ ಹೋಗಿ ಬರ್ತೀನಿ ಅಂತ. ರಾಯರ ಮಠ ಇದೆ ಇಲ್ಲಿ, ಸೊ ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರು ರೆಡಿ ಆಗಿದ್ದಾರೆ. ರೆಡಿ ಆಗ್ತಾರೆ ಇವಾಗ. ಅವ್ರಿಗೆ ಫಸ್ಟ್ ಕಾಫಿ ಕೊಡ್ತಾಯಿದ್ದೀನಿ. ಕಾಫಿ ಬೇಕು ಅಂತಂದರು. ಫುಲ್ಲೆಲ್ಲ ರೂಮೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಫುಲ್ ಮೆಸ್ಸಿ ಆಗಿದೆ. ಅದಾದಮೇಲೆ ದೋಸೆಗೆ ಹಾಕಿದ್ದೀನಿ. ದೋಸೆ ಆ್ಯಂಡ್ ಹಿದಬೇಳೆ ಸಾರು ಕೂಡ ಅವ್ರ ಫೇವ್ರೇಟು. ಸೊ ಅದು ಒಳ್ಳೆ ಬ್ರೇಕ್ಫಾಸ್ಟ್. ಆ್ಯಂಡ್ ನನಗೂ ಮಕ್ಕಳು ಕೂಡ ಒಂದು ಬ್ರೇಕ್ಫಾಸ್ಟ್ ತುಂಬ ಇಷ್ಟ. ಹೇಳ್ರಿ. ಸರ್ ನಮಸ್ತೆ ಸರ್, ಜನ್ಮದಿನ ಶುಭಾಶಯಗಳು ಸರ್. ಹಾಂ, ಥ್ಯಾಂಕ್ಸ್ ರೀ. ಹಸ್ಬೆಂಡ್ಗೆ ಆಫೀಸ್ ಕಡೆಯಿಂದ ಎಲ್ಲ ಫೋನ್ ಮಾಡಿ ವಿಶ್ ಮಾಡ್ತಾಯಿದ್ರು, ಫ್ಯಾಮಿಲಿ, ಆಫೀಸು ಎಲ್ಲ ಕಡೆಯಿಂದ. ಆ್ಯಂಡ್ ನಾನು ಕೊಟ್ಟಿದ್ದ ಗಿಫ್ಟ್ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಆ ಥರ ಒಂದು ಲಕ್ ಕೊಡೋ ಅಂಥ ಗಿಫ್ಟ್ಗಳು, ಆ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ಸೊ ಅದಕ್ಕೆ ನಾನು ಅಂಥದ್ದೇ ತೊಗೊಂಡೆ. ಕೊನೆಗೂ ಅವ್ರಿಗೆ ಇಷ್ಟ ಆಯಿತು. ನನಗೂ ತುಂಬ ಖುಷಿ ಆಯಿತು ನಾನು ತಂದು ಕೊಟ್ಟಿದ್ದ ಗಿಫ್ಟ್ ಇಷ್ಟ ಆಯ್ತಲ್ಲ ಅಂತ. ಬಿಕಾಸ್ ಅವ್ರನ್ನ ಒಪ್ಸೋದು ತುಂಬ ಕಷ್ಟ. ಅವರು ಬೇಗ ಮಾಡೋದಿಲ್ಲ, ಏನು ಸೆಲೆಕ್ಟ್ ಮಾಡೋದಾಗಲಿ, ಬೇಗ ಎಲ್ಲದನ್ನೂ ಇಷ್ಟಪಡೋ ಥರ ಅಲ್ಲ. ತುಂಬ ಸೆಲೆಕ್ಟಿವ್ ಅವ್ರದ್ದು ಮೈಂಡು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ವಿಧಾನಸೌಧ, ಅದು ಚಿನ್ನಸ್ವಾಮಿ ಸ್ಟೇಡಿಯಂ, ಇದು ವಿಧಾನಸೌಧ. ಫೋನಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಿಲ್ಲ, ಬಟ್ ಡೈರೆಕ್ಟಾಗಿ ಕಾಣ್ತಿದೆ. ರೂಮಿಗೆ ಬಂದು ಚೆಕ್ ಇನ್ ಆದ್ವಿ. ಟೈಮ್ ಆಲ್ಮೋಸ್ಟ್ 2:30 ಆಗಿದೆ. ಊಟ ಇವಾಗ ಬೇಡ, ನೈಟ್ ಒಂದೇ ಸರಿ ಡಿನ್ನರ್ಗೆ ತಿನ್ನೋಣ, ಇವಾಗ ಹೆವಿಯಾಗಿ ಏನು ಬೇಡ ಅಂತ ಹೇಳಿ ಬರ್ಗರು, ಕಾಫಿ ಆ್ಯಂಡ್ ಸ್ಯಾಂಡ್ವಿಚ್ ಆರ್ಡರ್ ಮಾಡ್ಕೊಂಡಿದ್ವಿ. ಇದನ್ನು ತಿಂದು ಮುಗಿಸಿ ಹಸ್ಬೆಂಡು ಆಫೀಸ್ಗೆ ಹೋದರು. ನಾನು ಆರಾಮಾಗಿ ಡಾರ್ಜಿಲಿಂಗ್ ಟೀ ಅಂತ, ಇದು ಆರಾಮಾಗಿ ರಿಫ್ರೆಶ್ ಆಗುತ್ತೆ. ಬರ್ಗರ್ ಒಂದು ತಿಂದ್ಬಿಟ್ಟೆ ಅಂತೇಳ್ಬಿಟ್ಟು ಆರಾಮಾಗಿ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಇವರು ರಿಪಬ್ಲಿಕ್ ಡೇ ಅಮ್ಯುನಿಟೀಸ್ ಅಂತ ಹೇಳಿಬಿಟ್ಟು ಈ ಥರ ಈ ಕಾರ್ಡ್ ಮೇಲೆ ಈ ಸ್ವೀಟ್ಗಳನ್ನ ಇಟ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ. ತಿನ್ನಲ್ಲ ಬೇಡವಾ? ನೋ ನೋ, ತಿನ್ನಲ್ಲ, ಬರೀ ಗ್ರೀನ್ ಟೀ. ಏನಂತೀರಾ ಅಲ್ವಾ? ಟೈಮ್ ಬಂದು 6:47 ಆಗಿದೆ. ಹಸ್ಬೆಂಡು ಕೆಲಸದ ಮೇಲೆ ಹೋಗಿದ್ದಾರೆ. ಇಲ್ಲಿ ಕೂಡ ಹಸ್ಬೆಂಡು, ಇಲ್ಲಿ ಕೂಡ ಎಲ್ಲೇ ಆಗಲಿ ಹೋಗ್ತಾರೆ, ನನಗೆ ಗೊತ್ತು. ಸೊ ಓಕೆ, 1 ಅವರ್ ಹೋಗಿ ಬರ್ತೀನಿ. ಆ್ಯಂಡ್ ಅವ್ರಿಗೆ ಆಫೀಸಲ್ಲಿ ಸ್ಟಾಫ್ ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ದಾರಂತೆ. ಸೊ ಬಾಸ್ ಅಲ್ಲ ಅವರು. ಸೊ ನಾನು ಬಾಸ್ ಅಲ್ಲ, ನಾನು ಹೋಗಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋದರು. ಹೋಗಪ್ಪ, ಯಾರು ಬೇಡ ಅಂದರು ಅಂತೇಳಿ ಕಳಿಸ್ಕೊಟ್ಟಿದ್ದೀನಿ. ಟೀ ಚೆನ್ನಾಗಿದೆ, ಸಖತ್ತಾಗಿದೆ, ಕುಡಿತಾಯಿದ್ದೀನಿ. ಅವ್ರು ಇನ್ನೊಂದು 1 ಅವರ್ ಬಿಟ್ಟು ಬರ್ತಾರೆ. 1 ಅವರ್ 2 ಅವರ್ಸ್ ಆಗ್ಬೋದು. ನಾನು ಸ್ವಲ್ಪ ಹೊತ್ತು ರಿಫ್ರೆಶ್ ಆಗ್ತೀನಿ, ಟೀ ಕುಡಿದ್ಬಿಟ್ಟು ಒಂದು ಮೂವಿ ನೋಡಿಕೊಂಡು. ಬಂದಿರೋದೇ ರಿಲ್ಯಾಕ್ಸ್ ಆಗೋಕ್ಕೆ ಅಲ್ವಾ? ಏನಂತೀರಾ? ಸ್ವೀಟೆಲ್ಲ ತಿನ್ನೋಕ್ಕೆ ಹೋಗಲ್ಲ, ಬೇಡ ದೇವ. ತಿನ್ಬಿಡೋಣವಾ? ಬೇಡ. ಡೈಲಿ ಇಷ್ಟೊತ್ತಿಗೆ ಗ್ರೀನ್ ಟೀ ಕುಡಿದು ಅಭ್ಯಾಸ ಆಗಿರೋದ್ರಿಂದ, ಲೈಕ್ ಹೆಲ್ತಿ ಲೈಫ್ ಸ್ಟೈಲ್ಗೆ ನಾವು ಅಭ್ಯಾಸ ಆಗಿಬಿಟ್ರೆ ನಮ್ಮ ಬಾಡಿ ಆಟೋಮೆಟಿಕ್ಲಿ ನಮ್ಮನ್ನು ಕೇಳುತ್ತೆ. ಇಷ್ಟೊತ್ತಿಗೆ ತಿಂತಾ ಇದ್ದಲ್ವಾ ಎಲ್ಲಿ ಅನ್ನೋ ಥರ ನನಗೆ ಫೀಲ್ ಆಗ್ತಾ ಇರುತ್ತೆ. ನಾವು ಒಂದು ಸ್ವಲ್ಪ ಅನ್ಹೆಲ್ದಿ ಲೈಫ್ ಸ್ಟೈಲಿಗೆ ಬಂದರೂ ಕೂಡ ನಮ್ಮ ಮೈಂಡು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡುತ್ತೆ.
ಅದೇ ನೋಡಿ, ಫಿಟ್ನೆಸ್ ಲೈಫ್ಗೆ, ಒಂದು ಹೆಲ್ತಿ ಲೈಫ್ ಸ್ಟೈಲ್ಗೆ ಅಭ್ಯಾಸ ಆದರೆ ಈ ಒಂದು ಬೆನಿಫಿಟ್ ಇದ್ದೇ ಇರುತ್ತೆ, ನಮಗೆ ಎಳಿತಾ ಇರುತ್ತೆ ಮತ್ತೆ ಆ ಲೈಫ್ ಸ್ಟೈಲ್ಗೆ. ಸೊ ಮತ್ತೆ ನಾಳೆ ಬೆಳಗ್ಗೆ ಜಿಮ್ಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಇಲ್ಲೇ ಜಿಮ್ ಇದೆಯಲ್ಲ ನೋಡೋಣ ಏನಾಗುತ್ತೋ ನಾಳೆ. ಇಲ್ಲಾಂದರೆ ಇಲ್ಲೇ ಕಾರ್ಡಿಯೋ ಸ್ಟೆಪ್ ವರ್ಕೌಟ್ ಇದೆ, ಅದನ್ನು ಮಾಡಿ ಮುಗಿಸಿದ್ರೆ ಆಯಿತು. ಏನಂತೀರ? ಮುಂಚೆ ಎಲ್ಲ ಗ್ರೀನ್ ಟೀ ಕಹಿ ಆಗ್ತಿತ್ತು, ಬೇಜಾರಾಗ್ತಿತ್ತು, ಹಿಂಗೆ ಕುಡಿತಾರಪ್ಪ ಅಂತ. ಬಟ್ ಈ ಗ್ರೀನ್ ಟೀನೇ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇವಾಗ ನಾನು. ಆ್ಯಂಡ್ ಚೆನ್ನಾಗಿದೆ ನಾರ್ಮಲ್ ಗ್ರೀನ್ ಟೀಗೂ ಈ ಗ್ರೀನ್ ಟೀಗೂ. ಡಾರ್ಜಿಲಿಂಗ್ ಗ್ರೀನ್ ಟೀ ನಿಜವಾಗ್ಲೂ ಚೆನ್ನಾಗಿದೆ. ಸ್ವೀಟೆಲ್ಲ ಏನೂ ಇಲ್ಲ, ಕಹಿ ಅಷ್ಟೇನು ಅನ್ನಿಸ್ತಾ ಇಲ್ಲ, ಮೇ ಬಿ ಅದಕ್ಕೆ ಅನಿಸುತ್ತೆ. ಸಿಗ್ತೀನಿ ಆಮೇಲೆ. ಆ ಥರ ವ್ಯೂ ನೋಡಿಕೊಂಡು, ವ್ಯೂ ಚೆನ್ನಾಗಿದೆ ಈ ಒಂದು ರೂಮಲ್ಲಿ. ಆಮೇಲೆ ಮತ್ತೆ ಊಟದ ಟೈಮ್ಗೆ ಅವರು ಬಂದರು. ಊಟ ಟೈಮ್ಗೆ ಬಂದು ಸ್ವಲ್ಪ ಡಿನ್ನರ್ ಚೆನ್ನಾಗಿ ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ಅವರೇ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಿದ್ರು. ರೂಮ್ಗೆ ಡೈನಿಂಗ್ ಮಾಡಿಕೊಟ್ಟು ಇದು ಇವ್ರದ್ದೇ ಕರ್ನಾಡ್ ಅವ್ರದ್ದು ಬ್ರ್ಯಾಂಡ್. ಇದು ಕಾರ್ನಾಡ್ ಎಂಥದ್ದು. ಸೊ ಅವ್ರದ್ದೇ ಒಂದು ಬ್ರ್ಯಾಂಡ್. ಇಲ್ಲಿ ಬ್ಯಾಗ್ಗಳೆಲ್ಲ ಇತ್ತು. ತುಂಬ ಎಕ್ಸ್ಪೆನ್ಸಿವ್ ಇದೆ ಬ್ಯಾಗ್ಗಳು. ಪೆನ್ ಬಂದು 1.5 ಲಕ್ಷ ಅಂತೆ ಒಂದು, ಏನಕ್ಕೋ ಗೊತ್ತಿಲ್ಲ. ವಾಚ್ ಕಲೆಕ್ಷನ್ಸ್ ಕೂಡ ತುಂಬ ಇತ್ತು. ಇದೆಲ್ಲ ಒಂದು 45,000 ಏನೋ ಅಷ್ಟೇ ಇತ್ತು. ಆ ಕಡೆ ಇರೋದು 4 ಲ್ಯಾಕ್ ಏನೋ ಇದೆ. ಸೊ ಅದನ್ನೆಲ್ಲ ನೋಡಿ ಮುಗಿಸಿ. ಆ್ಯಂಡ್ ಏನು ಅಂತಂದರೆ ನನಗೆ ಟಾಪ್ ಫ್ಲೋರ್ಗೆ ಹೋಗಬೇಕು ಅಂತ ತುಂಬ ಇಷ್ಟ. ನಾವು ಸ್ಟೇ ಆಗಿರೋದು 12th ಫ್ಲೋರಲ್ಲಿ. ಟಾಪ್ ಬಂದು 25th ಫ್ಲೋರ್ ಇದೆ. ಇಲ್ಲಿ ತುಂಬ ಮೇಲಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ನಮಗೆ ಆ್ಯಕ್ಸೆಸ್ ಕೊಟ್ಟಿರೋದು 12th ಫ್ಲೋರಿಗೆ ಮಾತ್ರನೇ. ಇವಾಗೆಲ್ಲ ಮುಂಚೆಲ್ಲ ನಾವು ಎಲ್ಲಿಗೆ ಹೋಗ್ಬೇಕಾದ್ರೂ ಹೋಗ್ಬೋದಾಗಿತ್ತು, ಬಟ್ ಇವಾಗ ಹಾಗಲ್ಲ. ನಮಗೆ ಕಾರ್ಡ್ ಆ್ಯಕ್ಸೆಸ್ ಕೊಟ್ಟಿರ್ತಾರಲ್ಲ, ಅದು ಹಾಕಿದ್ರೆ ಮಾತ್ರನೇ ನಾವು ಲಿಫ್ಟ್ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗೋದಿಲ್ಲ. ಆ್ಯಂಡ್ ನಾವು ಎಲ್ಲಿವರೆಗೂ ಆ್ಯಕ್ಸೆಸ್ ಇರುತ್ತೋ ಅಲ್ಲಿವರೆಗೂ ಮಾತ್ರ ನಮ್ಮ ಫ್ಲೋರ್ ಮಾತ್ರನೇ ಆ್ಯಕ್ಸೆಸ್ ಕೊಟ್ಟಿರ್ತಾರೆ. ಎಷ್ಟು ಚಾಲೋಕಿ ಅಲ್ವಾ ಅಂತ ಅನ್ನಿಸ್ತು. ಲೈಕ್ ಎಷ್ಟೆಲ್ಲ ಇಂಪ್ರೂವ್ ಆಗಿದೆಯಲ್ಲ ಅಂತ ಅನ್ನಿಸ್ತು. ಎಲ್ಲ ಕಡೆ ಓಡಾಡೋದಕ್ಕಾಗೋದಿಲ್ಲ ಸ್ಟಾರ್ ಹೋಟೆಲ್ಗಳಲ್ಲಿ. ಸೊ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ವಿ. ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಮಧ್ಯಾಹ್ನದ ಊಟ ಬೇಕಾದರೆ ಮಾಡ್ಬೋದಾಗಿತ್ತು ಇಲ್ಲಿ, ಬಟ್ ನಾವು ಮಧ್ಯಾಹ್ನ ಊಟ ಇಲ್ಲಿ ಮಾಡಿರಲಿಲ್ಲ. ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ. ಇಲ್ಲಿಂದ ಹಲ್ಸೂರ್ ಲೇಕ್ ನೋಡಿ, ಇದು ಜಾಯಿನ್ ಆದಂಗೆ ಕಾಣಿಸ್ತದೆ. ಚೆನ್ನಾಗಿತ್ತು, ಬಟ್ ತುಂಬ ವೆದರ್ ಕೂಲಾಗಿತ್ತು, ತುಂಬ ಚಳಿ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಐಡಿಯಾನೇ ಇಲ್ಲ. ಮಕ್ಕಳು ಬಂದಿದ್ದರೆ ಪಕ್ಕಾ ಸ್ವಿಮ್ಮಿಂಗ್ ಪೂಲ್ನ ಯೂಸ್ ಮಾಡ್ತಾರೆ, ಬಟ್ ನಾನು ಹಸ್ಬೆಂಡ್ ಅಷ್ಟೊಂದು ನನಗೆ ಸಣ್ಣ ವಯಸ್ಸಲ್ಲಿ ನೀರಲ್ಲಿ ಆಡೋ ಮನಸ್ಸಿತ್ತು. ಬಟ್ ನನಗೆ ನೇಚರ್ ಕಡೆ ಎಲ್ಲ ಹೋದರೆ ನೀರಲ್ಲಿ ಆಡ್ತೀನಿ. ಈ ಥರ ಸ್ವಿಮ್ಮಿಂಗ್ ಪೂಲಲ್ಲಿ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಈ ಥರ ಎಲ್ಲೇ ನೋಡಿದ್ರು ಸ್ಪ್ರೌಟ್ಸ್ನ ಬೆಳೆಸಿದ್ರು. ಮೇ ಬಿ ಇದನ್ನು ತಿಂತಾರೆ ಅನಿಸುತ್ತೆ, ಊಟಕ್ಕೆ ಯೂಸ್ ಮಾಡ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ರೂಮಿಗೆ ಬಂದು ಒಂದು 1 ಅವರೇ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ರೂಮಿಗೆ ಬಂದು ಹಾಡು ಹಾಕ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಸ್ಟೆಪ್ ಕೌಂಟ್ ಆಗುತ್ತಲ್ಲ ಹಾಗೆ ಅಂತ ಹೇಳ್ಬಿಟ್ಟು. ಏನಾಯಿತು ಅಂದರೆ ಹಸ್ಬೆಂಡ್ ಅಲ್ಲಿ ಒಳಗಡೆ ಸ್ನಾನ ಮಾಡ್ತಾಯಿದ್ದಾರೆ. ಇಲ್ಲಿ ನಾನು ಬಿಸಿ ನೀರು ಬಿಟ್ಟಿದ್ದೀನಿ ಬಾತ್ ಟಬ್ಗೆ, ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಓಪನ್ ಮಾಡಿಬಿಟ್ರು. ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು.
ಸೊ ಈಗ ಬಿಸಿ ನೀರು ಬಿಟ್ಟಿದ್ದೀನಿ, ಫುಲ್ ಎಂಜಾಯ್ ಮಾಡಿಕೊಂಡು. ಇಲ್ಲಿಂದ ನನಗೆ ಟಿ ವಿ ನೀಟಾಗಿ ಕಾಣಿಸುತ್ತೆ. ಟಿ ವಿ ಕಾಣಿಸುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಹೆಚ್ಚು ಕಡಿಮೆ ಒಂದು 1 ಅವರ್ ಬಿಸಿ ನೀರಲ್ಲಿ ಕೂತ್ಕೊಂಡಿದ್ದೀನಿ. ನನಗೇನಾಯಿತು ಅಂದರೆ ನಿಜವಾಗ್ಲೂ ನನ್ನ ಹಸ್ಬೆಂಡ್ಗೆ ಹೇಳಿಲ್ಲ, ಇಲ್ಲಿ ಕೂಡ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಬಟ್ ನಂಗೆ ನಿಂತ್ಕೊಳ್ಳೋಕೆ ಕೂಡ ಆಗ್ತಿಲ್ಲ ನನ್ನ ಕೈಯಲ್ಲಿ. ಅದು ಹೆಂಗೆ ರೆಡಿ ಆದ್ನೋ ಏನೋ ಗೊತ್ತಿಲ್ಲ. ಆಮೇಲೆ ಕೆಳಗೆ ಬಂದಮೇಲೆ ಹಸ್ಬೆಂಡ್ಗೆ ಹೇಳಿದೆ, ಆಗ್ತಿಲ್ಲ, ತುಂಬ ತಲೆ ಸುತ್ತಿದೆ ಆ್ಯಂಡ್ ಹಾರ್ಟ್ ಬೀಟ್ ಕೂಡ ಜಾಸ್ತಿ ಆಗ್ತಿದೆ, ಹಾರ್ಟ್ ರೇಟ್ ತುಂಬಾ ಆಗ್ತಿದೆ ಆ್ಯಂಡ್ ನನ್ನ ಪ್ಯಾನಿಕ್ ಅಟ್ಯಾಕ್ ಕೂಡ ಇದೆಲ್ಲ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಈ ಥರ ಏನಾದರೂ ಆದಾಗ ಇನ್ನೂ ಜಾಸ್ತಿ ಆಗಿಬಿಡತ್ತೆ. ಸೊ ಕೆಳಗೆ ಬಂದಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ನೋಡಿದ್ರು ಹಸ್ಬೆಂಡು. ಅದಾದಮೇಲೆ ನಾನು ಹೇಳಿದೆ ಏನೂ ಬೇಡ. ಆಮೇಲೆ ಅವರು ಸ್ವೀಟ್ ಆ್ಯಂಡ್ ಸಾಲ್ಟು ಲೈಮ್ ಸೋಡಾ ಒಂದು ಕುಡಿಸಿದ್ರು. ಅದು ಕುಡಿದ್ಮೇಲೆ ಸ್ವಲ್ಪ ಓಕೆ ಪರವಾಗಿಲ್ಲ ಅನ್ನಿಸ್ತು. ಅವ್ರು ಇಲ್ಲಿಂದ ಆಫೀಸ್ಗೆ ಅರ್ಜೆಂಟ್ ಹೋಗಬೇಕು, ಬಿಕಾಸ್ ಅವ್ರಿಗೆ ಮೀಟಿಂಗ್ ಇದೆ. ನನಗೆ ಕ್ಯಾಬು ಬುಕ್ ಮಾಡಿ ಕೊಟ್ಟರು. ನನಗೆ ಒಂದು 50% ಓಕೆ ಅನ್ನಿಸ್ತು. ಆದರೂ ಕೂಡ ತುಂಬ ಸುಸ್ತಾಗ್ತಿದೆ. ಎಷ್ಟೇ ಚಳಿಯಲ್ಲಿದ್ದರೂ ನನಗೆ ಬಿಸಿ ಆಗ್ತಿದೆ, ತುಂಬ ಸ್ವೆಟ್ ಬರ್ತಾಯಿದೆ. ಓ ಮೈ ಗಾಡ್, ನಾನು ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಬಿಸಿನೀರು ತಂಟೆಗೆ ಹೋಗ್ಬಾರ್ದು ಅನ್ನಿಸ್ಬಿಡ್ತು. ಬಿಕಾಸ್ ನಾನು ಅಷ್ಟು ಮುಗ್ದೋಯ್ತು ನನ್ನ ಕತೆ ಅನ್ನಿಸ್ಬಿಡ್ತು. ತುಂಬ ಭಯ ಆಯಿತು. ಹಸ್ಬೆಂಡ್ಗೆ ಅಷ್ಟು ಹೇಳೋಕ್ಕೆ ಹೋಗಲಿಲ್ಲ, ಬಿಕಾಸ್ ಅವ್ರು ಬೈತಾರೆ. ನನಗೆ ಬಿಸಿನೀರಲ್ಲಿ ಸ್ನಾನ ಮಾಡೋದಂದರೆ ತುಂಬ ಇಷ್ಟ. ಬಟ್ ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡಬಾರ್ದು, ಬಿಕಾಸ್ ವರ್ಕೌಟ್ ಎಲ್ಲ ಮಾಡೋದ್ರಿಂದ ನಮಗೆ ಅಷ್ಟು ಸೆಟ್ ಆಗೋದಿಲ್ಲ. ಕೋಲ್ಡ್ ವಾಟರಲ್ಲಿ ತುಂಬ ಒಳ್ಳೆಯದು. ಸೊ ಇಲ್ಲಿಂದ ನಾವು ಸ್ಟೇ ಮಾಡಿದ್ವು ಮನೆಗೆ ಬಂದೆ. ಸೊ ಇದಾಗಿತ್ತು ಫುಲ್ ಬರ್ತ್ಡೇ ವಿಡಿಯೋ ವ್ಲಾಗ್. ಹಸ್ಬೆಂಡ್ ಬರ್ತ್ಡೇ. ಹಸ್ಬೆಂಡ್ ಅಂತೂ ತುಂಬ ಖುಷಿ ಆದರು ನಾನು ಕೊಟ್ಟಿದ್ದ ಸರ್ಪ್ರೈಸ್ಗೆ. ಆ್ಯಂಡ್ ಅವ್ರು ಸಣ್ಣ ವಯಸ್ಸಿಂದ ಕೇಕ್ ಕಟ್ ಮಾಡಿದ್ದೆ. ಆ್ಯಂಡ್ ನಾನು ಬಂದಾಗಿಂದ ಅವ್ರಿಗೆ ಎವ್ರಿ ಬರ್ತ್ಡೇಯಲ್ಲೂ 12 o'clockಗೆ ಕೇಕ್ ಕಟ್ ಮಾಡಿಸ್ತೀನಿ. ನಾನು ಇದ್ದ ಕಡೆ ಸೆಲೆಬ್ರೇಷನ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ನನ್ನ ಮಕ್ಕಳಿಗೆ ಆಗಲಿ ಆ್ಯಂಡ್ ನನ್ನ ಬರ್ತಡೇ ಆಗಲಿ, ಏನಾದರೂ ಆ್ಯನಿವರ್ಸರಿ ಆಗಲಿ, ನಾನೆಲ್ಲ ಸೆಲೆಬ್ರೇಷನ್ ಮೈಂಡ್ ನಂದು. ಸೊ ನಾನು ಮಾಡೇ ಮಾಡ್ತೀನಿ. ಬರ್ತ್ಡೇ ಕೇಕ್ ಕಟ್ ಮಾಡಿದ್ದೀನಿ. ಬಟ್ ಅವರು ಸಣ್ಣ ವಯಸ್ಸಿಂದ ಅವ್ರಿಗೆ ಯಾವತ್ತೂ ಸೆಲೆಬ್ರೇಷನ್ ಈ ಥರ ಆಗಿರಲಿಲ್ವಂತೆ. ಸೊ ಅದಕ್ಕೆ ತುಂಬ ಖುಷಿ ಮಾಡಿಕೊಂಡ್ರು. ಆ್ಯಂಡ್ ಅವ್ರು ತುಂಬ ಇಷ್ಟ ಆಗೋದಿಲ್ಲ. ಬಟ್ ನಾನು ಇತ್ತೀಚೆಗೆ ಅಭ್ಯಾಸ ಮಾಡಿದ್ದೀನಿ ಸೆಲೆಬ್ರೇಷನ್ ಮಾಡೋದನ್ನು. ಸೊ ಇವಾಗ ಅವ್ರಿಗೆ ಫುಲ್ ಖುಷಿ ಆಯಿತು. ಚೆನ್ನಾಗಾಯಿತು ಬರ್ತ್ಡೇ ಎಲ್ಲ. ಆರಾಮಾಗಿ ಹೋಗಿ ಬಂದ್ವಿ. ಮತ್ತು ನಾನು ಬೆಳಗ್ಗೆ ಜಿಮ್ಗೆ ಹೋಗಿ ಬಂದು ಇವತ್ತಿಂದ 75 days ಹಾರ್ಟ್ ಚಾಲೆಂಜ್ನ ಕೂಡ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗ್ಬೇಡಿ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟಾಟಾ, ಲವ್ ಯು ಆಲ್.